ಬೆಂಗಳೂರು ಉತ್ತರ ಲೋಕಸಭಾ ಕ್ಷೇತ್ರಕ್ಕೆ ನಿಂತ್ಕೊಂಡಿದ್ದೀರಾ? ಹೌದು. ಆ, ಈಗ ಜನರಿಗೆ ಗೆದ್ದು ಬಂದ್ರೆ ನೀವು ಹಾ ಏನ್ ಕಾರ್ಯಗಳ ರೂಪಕ್ಕೆ ತರ್ತೀರಿ? ಆಮೇಲೆ ಈಗ ಯಾವ ತರ ಪೈಪೋಟಿ ಮಾಡ್ತಾ ಇದ್ರಿ ಎಲೆಕ್ಷನ್ ತಯಾರಿ ಈಗ? ಈಗ ನಾವು ಅಲ್ಲೇ ಎಲೆಕ್ಷನ್ ತಯಾರಿ ಹಲವಾರು ದಿನದಿಂದ ನಡೀತಾ ಇದೆ. ನಮ್ಮ ಕಾರ್ಯಕರ್ತರೆಲ್ಲ ನಮ್ಮ ಪಕ್ಷದ ಪದಾಧಿಕಾರಿಗಳೆಲ್ಲ ಓಡಾಡ್ತಾ ಇದ್ದಾರೆ, ಚಟುವಟಿಕೆ ಮಾಡ್ತಾ ಇದ್ದಾರೆ. ಕೆಲವರು ಮಾಡ್ತಾ ಇಲ್ಲ, ಕೆಲವರು ಮಾಡ್ತಾ ಇದ್ದಾರೆ. ಈಗ ನಾವು ಬೆಂಗಳೂರು ಲೋಕಸಭಾ ಕ್ಷೇತ್ರ ಅಭ್ಯರ್ಥಿಯಾಗಿ ರಾಣಿ ಚೆನ್ನಮ್ಮ ಪಾರ್ಟಿ ಅಭ್ಯರ್ಥಿಯಾಗಿ ನಿಂತಿದ್ದೀವಿ, ಸ್ಪರ್ಧೆ ಮಾಡಿದ್ದೀವಿ. ನಾವು ಗೆದ್ದು ಬಂದ್ರ ಯುವಕರಿಗೆ ಮೇನ್ ಆದ್ಯತೆ ಕೊಡ್ತೀವಿ. ಯುವಕರಿಗೆ ಶಿಕ್ಷಣ ಉಚಿತ ಕೊಡ್ತೀವಿ ಮತ್ತು ಶಾಲಾ ಕಾಲೇಜಿಗೆ ಹೋಗಕ್ಕೆ ಬಸ್ ಉಚಿತ ಮಾಡ್ತೀವಿ. ಇವು ಎರಡು ಒಂದು ಪ್ರತಿಜ್ಞೆ. ಇನ್ನೊಂದು, ಹಿರಿಯ ನಾಗರಿಕರಿಗೆ ಉಚಿತ ಪ್ರಯಾಣ, ಅವರಿಗೆ ತಿಂಗಳ 5,000 ಮಾಸಾಶನ ಪಗಾರ ಮಾಡುವಂತ ಕೆಲಸ ಫಸ್ಟ್ ಆದ್ಯತೆ ಮಾಡ್ತೀವಿ. ಮೂರನೇದ್ದು, ಅಂಗವಿಕಲರಿಗೆ ಉಚಿತ ಪ್ರಯಾಣ, ಅವ್ರಿಗೆ ತಿಂಗಳಿಗೆ 10,000 ಪೇಮೆಂಟ್ ತಿಂಗಳಿಗೆ ಅಂಗವಿಕಲರಿಗೆ. ಯಾಕಂದ್ರೆ 1400 ಬರ್ತವ್ರಿಗೆ, ಅವ್ರಿಗೆ ಆಗೋದಿಲ್ಲ ಜೀವನ ಸಾಧಿಸಕ್ಕೆ. ಯಾಕಂದ್ರೆ ಗಂಡ ಹೆಂಡತಿ ಮಕ್ಕಳು ಇರ್ತಾರೆ, 1400 ಅವ್ರ ಜೀವನ ಆಗುತ್ತಾ? ಆಗೋದಿಲ್ಲ. ಕೂಡಲೇ ಸರ್ಕಾರ ಹೆಚ್ಚಿಸ್ಕೊಳ್ಬೇಕಿದನ್ನೆಲ್ಲ. ಯಾಕಂದ್ರೆ ಈಗ ಒಬ್ಬ ಮಹಿಳೆ ಏಕಾಏಕಿ ಸೀದಾ ಅಂತ ಮಳಿಗೆ 2,000 ಕೊಡ್ತಾ ಇದ್ದಾರೆ. ಒಬ್ಬ ಅಂಗವಿಕಲ ಬುದ್ಧಿಮಾಂದ್ಯವ ಹಿನಿಶಕ್ತಿ ಇರ್ತಕ್ಕಂಥವನಿಗೆ ದುಡಿಯಲತ್ತಾಗತ್ತಂದ್ರೆ 1400 ಕೊಡ್ತಾ ಇದ್ದಾರೆ. ಇದು ಸರ್ಕಾರ ಎತ್ತಿಸ್ಕೊಳ್ಬೇಕು. ತಾವು ಮಾಧ್ಯಮ ಮಿತ್ರರು ತಾವು ನೋಡ್ತಾ ಇದ್ದೀರಾ ದಿನನಿತ್ಯ ಏನೇನು ಘಟನೆ ಹಾಕೋ ಸರ್ಕಾರ ಕೆಲಸಗಳು ಏನೇನು ಹಾಕೋ ಯಾರಿಗೆ ಮುಟ್ಟಲ್ಲ ನಿಮ್ಗೆ ಗೊತ್ತಿರುತ್ತೆ. ನಾವು ಹೇಳೋಸ್ಕೊತಿಲ್ಲ, ಮಾಧ್ಯಮ ಮಿತ್ರರು ನೀವನ್ನ ಕೆಣಕಿ ಹಾಕ್ತಾ ಇರ್ತೀರಾ. ಗಮನಿಸಿ, ಇಂಥವೆಲ್ಲ ಹೈಲೈಟ್ ಮಾಡಿ. ಯಾಕಂದ್ರೆ ಹಿರಿಯ ನಾಗರಿಕರಾಯ್ತು, ಅಂಗವಿಕಲರಾಯ್ತು, ಸ್ಟೂಡೆಂಟ್ಗಳಿಗಾಯ್ತು, ಇಂಥವೆಲ್ಲ ಆದ್ಯತೆ ಕೊಡಬೇಕು ಸರ್ಕಾರ. ಸುಮ್ಮನೆ ಯಾರಿಗೆ ಕೊಡ್ತಾ ಇದ್ರು? ಈಗ ಮಹಿಳೆಯರಿಗೆ ಪುಕ್ಷಟೆ ಉಚಿತ 2,000 ಪ್ರಯಾಣ ಮಾಡಿದೆ, 2,000 ರೂಪಾಯಿ ಕೊಡ್ತಾರೆ, ಉಚಿತ ಪ್ರಯಾಣ ಮಾಡಿದ್ದಾರೆ. ಏನು ಅವಶ್ಯಕತೆ ಐತೆ ಮಹಿಳೆಯರಿಗೆ? ಯಾಕೆ ಅವ್ರು ದುಡಿಯಕ್ಕೆ ಶಕ್ತಿ ಇರಲ್ವಾ? ಅವ್ರು ದುಡ್ಕೊಂಡು ಆಗಲ್ಲ ಅವ್ರ ಕೈಲಿ, ಅಷ್ಟು ಹೀನಾಗಿದ್ದಾರೆ. ಅದನ್ನೇ ನೀನು ನಿರ್ಗತಿ ಕೊಡಿ ಸ್ವಾಮಿ, ವಯಸ್ಸಾಗಿ ಕೊಡಿ, ಅಂಗವಿಕಲ ಕೊಡಿ, ಸ್ಟೂಡೆಂಟ್ಗಳಿಗೆ ಕೊಡಿ. ಅದು ನಿಮ್ಮ ಸರ್ಕಾರಕ್ಕೆ ಒಂದು ವ್ಯಾಲ್ಯೂ ಬರುತ್ತೆ. ನೀವು ಯಾರಿಗಾರಿಗೂ ಸೀದಾ ಇದ್ದವ್ರಿಗೆ ನೀವು 2,000 ಪಗಾರ ಕೊಟ್ಟು ಅವ್ರು ಉಚಿತ ಪ್ರಯಾಣ ಕೊಟ್ಟಿದ್ದು ಹೌದಂತಾರೆ ಸರ್ಕಾರಕ್ಕೆ. ನಾನು ಸರ್ಕಾರದಲ್ಲಿ ಒಂದು ಮನವಿ ಮಾಡ್ಕೊತೀನಿ, ಮಾನ್ಯ ಮುಖ್ಯಮಂತ್ರಿಗಳಿಗೆ ಮತ್ತು ಉಪಮುಖ್ಯಮಂತ್ರಿ ಡಿ ಕೆ ಶಿವಕುಮಾರ್ಗೆ ಒಂದು ಮನವಿ ಮಾಡ್ಕೊತೀನಿ. ಯಾಕಂದ್ರೆ ಅಂಗವಿಕಲರನ್ನ ಅಲ್ಲಗೊಳಿಬೇಡಿ. ಅಂಗವಿಕಲರಿಗೆ ನೀವು ತಿಂಗಳಿಗೆ 10,000 ಪೇಮೆಂಟ್ ಕೊಡಿ. ಆಲ್ ಕರ್ನಾಟಕ ಉಚಿತ ಪ್ರಯಾಣ ಆದೇಶ ಕೊಡಿ. ಹಿರಿಯ ನಾಗರಿಕರಿಗೆ ತಿಂಗಳಿಗೆ 5,000 ಕೊಡಿ, ಅವರಿಗೆ ಉಚಿತ ಪ್ರಯಾಣಕ್ಕೆ ಆದೇಶ ಕೊಡಿ. ವಿದ್ಯಾರ್ಥಿ ಸ್ಟೂಡೆಂಟ್ಗಳು ಇವತ್ತು 1,100 ರೂಪಾಯಿ ಫೀಸ್ ಕಟ್ಟಿ ಪಾಸ್ ತಗೊಂಡು ಕಾಲೇಜಿಗೆ ಹೋಗ್ತಾರೆ, ಅಂಥವ್ರಿಗೆ ಉಚಿತ ಕೊಡಿ. ಅದು ನಿಮ್ಮ ಸರ್ಕಾರಕ್ಕೆ ಒಂದು ವ್ಯಾಲ್ಯೂ ಬರುತ್ತೆ. ನಾನು ಬೆಂಗಳೂರು ಲೋಕಸಭಾ ಕ್ಷೇತ್ರದ ರಾಣಿ ಚೆನ್ನಮ್ಮ ಪಾರ್ಟಿಯ ಅಭ್ಯರ್ಥಿ. ನನ್ನ ಕ್ರಮ ಸಂಖ್ಯೆ 9 ಉಂಗುರದ ಗುರುತಿಗೆ ನಿಮ್ಮ ಅಮೂಲ್ಯವಾದ ಮತ ಎಷ್ಟು ನನಗೆ ಅವಶ್ಯಕತೆ ಇದೆ ಅಷ್ಟೇ ಅವಶ್ಯಕತೆ ಇರುತ್ತದೆ. ದಯವಿಟ್ಟು ನನ್ನ ಉತ್ತರದ ಲೋಕಸಭಾ ಕ್ಷೇತ್ರದಲ್ಲಿ ಒಂದು ಮನವಿ ಮಾಡಿಕೊಂತೀನಿ. ನನ್ನ ಚಿಹ್ನೆ 9, ಕ್ರಮ ಸಂಖ್ಯೆ 9, ನನ್ನ ಚಿಹ್ನೆ ಉಂಗುರದ ಗುರುತು. ನಿಮ್ಮ ಅಮೂಲ್ಯವಾದ ಮತ ಇದಕ್ಕೆ ಒತ್ತಿ ಪ್ಲಸ್ ಮಾಡಿ ನಾನು ಹಾರಿಸ್ತೀನಿ. ನಿಮ್ಮ ಅಭಿವೃದ್ಧಿಗೆ, ನಿಮ್ಮ ಕೆಲಸಕ್ಕೆ ಅನುಕೂಲ ಮಾಡಿಕೊಡ್ತೀನಿ ಅಂತೇಳಿ ನನ್ನ ಉತ್ತರ ಲೋಕಸಭಾ ಮತದಾರ ಬಾಂಧವರಲ್ಲಿ ಕೈ ಮುಗಿದು ಪ್ರಾರ್ಥಿಸಿಕೊಳ್ಳುತ್ತಾ ನನ್ನ 2 ಮಾತು ಮುಗಿಸ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ ಮಾತೆಗೆ ಜೈ. ಕಿತ್ತೂರು ರಾಣಿ ಚೆನ್ನಮ್ಮ ಜೈ.